ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಮಾತನಾಡಲಿರುವುದು ಕರ್ನಾಟಕದ ಅದ್ಭುತ ಶಿಲ್ಪಕಲೆಯ ಆಭರಣಗಳಾದ ಬೇಲೂರು ಮತ್ತು ಹಳೆಬೀಡುಗಳ ಬಗ್ಗೆ. ಹಾಸನ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಈ ಎರಡು ನಗರಗಳು ಹೊಯ್ಸಳ ಸಾಮ್ರಾಜ್ಯದ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಕ್ರಿಸ್ತಶಕ 12ನೇ ಶತಮಾನದ ವೇಳೆ ರಾಜ ವಿಷ್ಣುವರ್ಧನರು ನಿರ್ಮಿಸಿದ ಈ ದೇವಾಲಯಗಳು ಶಿಲ್ಪಕಲೆಯ ಮಾಸ್ಟರ್ ಪೀಸ್ಗಳೆಂದು ಪರಿಗಣಿಸಲ್ಪಟ್ಟಿವೆ. ಮೊದಲು ಬೇಲೂರಿನ ಚೆನ್ನಕೇಶವ ದೇವಾಲಯದ ಕುರಿತು ಹೇಳೋಣ. ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ಪ್ರತಿಯೊಂದು ಮೂರ್ತಿಯು ಜೀವಂತವಾಗಿ ಕಾಣುತ್ತದೆ. ನೃತ್ತಿಸುತ್ತಿರುವ ನವರಸ ನರ್ತಕಿಯರಿಂದ ಹಿಡಿದು ಯುದ್ಧದ ದೃಶ್ಯಗಳು, ಹೊಯ್ಸಳ ಚಿಹ್ನೆಯಾದ ಸಿಂಹ ಎಲ್ಲವೂ ಇಲ್ಲಿ ಶಿಲ್ಪಿಗಳ ನೈಪುಣ್ಯವನ್ನು ತೋರಿಸುತ್ತದೆ. ಅದೇ ರೀತಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಕೂಡ ಶಿಲ್ಪಕಲೆಯ ಅದ್ಭುತ ಮಣಿಯಾಗಿದೆ. ದೇವಾಲಯದ ಗೋಡೆಗಳ ಮೇಲಿರುವ ರಾಮಾಯಣ ಮಹಾಭಾರತದ ಕಥಾನಕಗಳು ಕಲ್ಲಿನಲ್ಲಿ ಜೀವಂತವಾಗಿವೆ. ಎರಡು ನಂದಿ ಮೂರ್ತಿಗಳು ಬಲಿಷ್ಠ ಅದ್ಭುತವಾಗಿ ಕೆತ್ತಲ್ಪಟ್ಟಿವೆ. ಬೇಲೂರು ಮತ್ತು ಹಳೆಬೀಡು ಕೇವಲ ಧಾರ್ಮಿಕ ತಾಣಗಳಲ್ಲ, ಇವು ನಮ್ಮ ಸಂಸ್ಕೃತಿ, ಕಲಾ ಪರಂಪರೆ ಮತ್ತು ಶಿಲ್ಪಕಲೆಯ ವೈಭವದ ನಿಜವಾದ ಪ್ರತೀಕಗಳು. ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಲು ಶಿಫಾರಸು ಮಾಡಲ್ಪಟ್ಟಿರುವ ಈ ಸ್ಥಳಗಳು ಪ್ರತಿಯೊಂದು ಕನ್ನಡಿಗನು ಹೆಮ್ಮೆ ಪಡುವಂಥವು. ಆದ್ದರಿಂದ ಸ್ನೇಹಿತರೆ, ನಿಮಗೂ ಸಮಯ ಸಿಕ್ಕಾಗ ಈ ಹೊಯ್ಸಳ ಚರಿತ್ರೆಯ ನೆನಪುಗಳ ನಡುವೆ ಒಮ್ಮೆ ತಿರುಗಿ ಬನ್ನಿ. ನಮ್ಮ ಪುರಾತನ ಶಿಲ್ಪಕಲೆಯ ವೈಭವವನ್ನು ಹತ್ತಿರದಿಂದ ಅನುಭವಿಸಿ ನೋಡಿ. ಧನ್ಯವಾದಗಳು.